ಗುಡ್ ಮಾರ್ನಿಂಗ್ ಚೆನ್ನಮ್ಮ. ನಿಮ್ಮನ್ನು ನೋಡಬೇಕು ಎಂದು ತುಂಬ ದಿನಗಳಿಂದ ವೆಯ್ಟ್ ಮಾಡ್ತಿದ್ದೆ. ಇವತ್ತು ಟೈಮ್ ಸಿಕ್ತು. ನಾನು ಇಲ್ಲಿಗೆ ಬಂದ ವಿಷಯ ನೀವು ಮಂಡೋಜ್ ಸಾಹೇಬ್ ಅವರ ಒಪ್ಪಿಗೆಯಂತೆ ಅವರಿಗೆ ಕೊಡಬೇಕಾದ ಕಪ್ಪವನ್ನು ಕೇಳುವುದಕ್ಕಾಗಿ. ಏನೋ ಕಪ್ಪ? ನಿಮಗೇಕೆ ಕೊಡಬೇಕು ಕಪ್ಪ? ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ಮೋಡ ಮಳೆ ಸುರಿಸ್ತೈತಿ, ಭೂಮಿ ಬೆಳೆ ಬೆಳಿತೈತಿ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನೆಂಟರೇ, ಇಷ್ಟರೇ, ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಎಚ್ಚರ! ಕಿತ್ತೂರು ರಾಣಿ ಕಪ್ಪವನ್ನು ಕೇಳಿದವರ ನಾಲಿಗೆ ಸೀಳಿ ಹೋಯಿತು. ಚೆನ್ನಮ್ಮ, ನೀವು ನಿಮ್ಮ ಹದ್ದನ್ನು ಮೀರಿ ನಮಗೆ ತುಂಬಾ ಇನ್ಸರ್ಟ್ ಮಾಡಿದ್ದೀರಿ. ಇದರ ಪರಿಣಾಮ ಸರಿಯಲ್ಲ. ಬಿ ಕೇರ್ಫುಲ್. ಹೀಗೆ ಜಂಬ ಕೊಚ್ಚಿಕೊಂಡ ಮೈಸೂರು ನೆಲಸಮವಾಯಿತು. ನಿಮ್ಮ ಕಂಪನಿಯವರಿಗೆ ನಿಲ್ಲಲು ಜಾಗ ಕೊಟ್ಟವರೇ ನಾವು. ಕಿತ್ತೂರು ಏನು ಅಪ್ಪ ತಾತ ಮಾಡಿಟ್ಟ ಆಸ್ತಿಯೇ? ನಿಮ್ಮಂತೆ ನಾವು ನಯವಂಚಕರಲ್ಲ. ಬದುಕು ಆಸೆ ನಿಮಗೂ ಇಲ್ಲ, ಉಳಿಸೋ ಆಸೆ ನಮಗೂ ಇಲ್ಲ. ನಿನಗೆ ಜೀವದಾನ ಮಾಡಿದ್ದೇನೆ, ಹೋಗು. ಹರ ಹರ ಮಹಾದೇವ್. ಹಾಗಾದರೆ ನೀವು ಮೈಸೂರಿಗಾದ ಪರಿಸ್ಥಿತಿಯೇ ನಿಮಗೂ ಆಗಬೇಕು ಎಂದು ನೀವು ಡಿಸೈಡ್ ಮಾಡಿದ್ದೀರಿ. ನಮ್ಮ ಡಿಮ್ಯಾಂಡ್ಸ್ಗಳಿಗೆ ಒಪ್ಪಿದ ರಾಜರು ಅವರ ರಾಜ್ಯದಲ್ಲಿ ಆರಾಮಾಗಿದ್ದಾರೆ. ಒಪ್ಪದೆ ಇರುವವರು ಈಗ ನರಕ ಅನುಭವಿಸುತ್ತಿದ್ದಾರೆ. ನಿಮಗೆ ನರಕವೇ ಬೇಕಾದರೆ ನಾನು ಏನು ಮಾಡಲು ಸಾಧ್ಯವಿಲ್ಲ. ಗುಡ್ ಬೈ ಚೆನ್ನಮ್ಮ.